ಲಗ್ಗೆರೆ ಕ್ಷೇತ್ರದ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಸಿದ್ದೇಗೌಡರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದೇಗೌಡರಿಗೆ. ನಮಸ್ಕಾರಮ್ಮ. ರೈಟ್, ಹೇಳಿ ಸರ್. ಈಗ ಮುನಿರತ್ನ ಅವ್ರ ಮೇಲೆ ಯಾರೋ ಮೊಟ್ಟೆ ಹಸ್ದಿದ್ದಾರೆ ಕಿಡಿಗೇಡಿಗಳು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮುನಿರತ್ನ ಕ್ಷೇತ್ರದ ಮತ್ತು ರಾಜ್ಯದ ಜನರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಅದು ಮುನಿರತ್ನನಿಗೂ ಸಹ ಗೊತ್ತಿದೆ. ಹಾಗಾಗಿ ಸಿಂಪತ್ತಿಯನ್ನು ತಗೊಳ್ಳೋಕ್ ಸಲುವಾಗಿ ಅವರ ಬೆಂಬಲಿಗರನ್ನೇ ನಿನ್ನೆಯಿಂದನೇ ಕೆಲವು ಜನಕ್ಕೆ ಅವರ ಬೆಂಬಲಿಗರಿಗೆ ಫೋನ್ ಮಾಡಿಕೊಂಡು ಅಲ್ಲಿ ಸೇರೋ ತರ ಮಾಡಿ, ವಾಜಪೇಯಿ ಅವರ ಜನ್ಮದಿನ ಪ್ರಯುಕ್ತ ಸೇರೋ ತರ ಮಾಡಿ ಅವರೇ ಅವ್ರ ಮೇಲೆ ಮೊಟ್ಟೆ ಎಸ್ಕೊಂಡು ಇದನ್ನ ಸಿಂಪತಿ ತಗೊಳಕ್ಕೆ ಮಾಡಿದ್ದಾನೆ ಅಂತ ಹೇಳಿ ನಾನು ಸಹ ಈಗ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಹೋಗಿದ್ದೆ. ಸ್ಥಳೀಯವಾಗಿ ಪಬ್ಲಿಕ್ ಮಾತಾಡ್ತಾ ಇದ್ರಮ್ಮ ಈ ವಿಚಾರನ. ಅಲ್ಲ ಸರ್, ಈಗ ಆ ಕಿಡಿಗೇಡಿಗಳು ಯಾರಿದ್ದಾರೆ, ಈಗ ಮುನಿರತ್ನ ಕಡೆಯವ್ರೆ ಅಂತ ಅನ್ಕೊಳ್ಳೋಣ, ಮೊಟ್ಟೆ ಹಸ್ದವ್ರು ನಿಮ್ಮ ಪ್ರಕಾರ ಅವರು ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಈಗ ಪೊಲೀಸ್ ಅಂತ ಸಂದರ್ಭದಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅವ್ರ ಹಿಸ್ಟ್ರಿ ತೆಗಿಯೋಕ್ಕಾಗಲ್ವಾ? ಅವ್ರು ಯಾರು ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕಾಗಲ್ವಾ? ಆ ರಿಪೋರ್ಟ್ನ ಜನರ ಮುಂದೆ ಇಡಕ್ಕಾಗಲ್ವಾ? ನಿಮ್ಮ ಪೊಲೀಸ್ ಇಲಾಖೆ ಆ ಕೆಲಸನ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರುವಂತ ಸಂದರ್ಭನೇ ಅಲ್ಲ ಅದು, ವಾಜಪೇಯಿ ಅವರ ಜನ್ಮದಿನ ಆಚರಣೆ ಮಾಡುವಂತದ್ದು. ಇಲ್ಲಿ ಏನಾಗಿದೆ, ಇಲ್ಲಿ ಏನೋ ಗಲಾಟೆ ಆಗ್ತಿದೆ ಅಂದಾಗ ಎಲ್ಲರೂ ಸೇರಿದ್ದಾರೆ, ಸ್ಥಳೀಯವಾಗಿ ಜನ ಸೇರಿದ್ದಾರೆ. ಆ ನಂತರ ನಾವೆಲ್ಲ ನಂದಿನಿ ಲೇಔಟ್ ಸ್ಟೇಷನ್ ಹತ್ರ ಹೋದ್ವಿ ಹೊರತು ಅಲ್ಲಿ ಯಾವುದೇ ಗಲಾಟೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿಲ್ಲ. ಇದು ಮುನಿರತ್ನ ಕಲಾವಿದ ಇಂಥ ವಿಚಾರಗಳಲ್ಲಿ ಪ್ರೀ ಪ್ಲಾನ್ ಮಾಡೋದ್ರಲ್ಲಿ, ಕ್ರಿಮಿನಲ್ ಆಕ್ಟಿವಿಟೀಸ್ ನ ಲೆಕ್ಕಾಚಾರ ಹಾಕೋದ್ರಲ್ಲಿ ಭಾರಿ ನಿಪುಣ ಅಯ್ಯಪ್ಪ. ಹಾಗಾಗಿ ಈ ಕೃತ್ಯನ ಅವನೇ ಮಾಡ್ಕೊಂಡಿದ್ದಾನೆ. ಮತ್ತೆ ಕ್ಷೇತ್ರಕ್ಕೆ ಕಾಲಿಡಬೇಕು, ಜನಗಳ ವಿಶ್ವಾಸ ತಗೋಬೇಕು ಅನ್ನೋದನ್ನ ಜನಕ್ಕೆ ತೋರಿಸ್ಬೇಕು, ಏನೋ ಒಂದು ಸಿಂಪತಿ ತಗೋಬೇಕು ಅಂತ ಬಂದಿರೋದೇ ಹೊರತು ಯಾರೂ ಸುಧಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬೇರೆಯವರಲ್ಲಿ ಪಬ್ಲಿಕ್ ಅಲ್ಲಿ ಮೊಟ್ಟೆಯನ್ನ ಎಸ್ದಿಲ್ಲ. ಅಲ್ಲಿ ಮಾಧ್ಯಮದಲ್ಲಿ ನಾನು ಕೇಳಿಸ್ಕೊಂಡೆ, ತೋರಿಸ್ತಾ ಇದ್ರು ಬೇರೆ ಬೇರೆ ಮಾಧ್ಯಮದವರು. ಆಸಿಡ್ ಅಂತಾರೆ, ಆಸಿಡ್ ಎಸೆಯೋದು ಮೊದಲೇ ಇವ್ರಿಗೆ ಹೇಗ್ ಗೊತ್ತು? ಆಸಿಡ್ ಎಸಿತಾರೆ ಅಂದಲ್ಲಿ ಇಲಾಖೆಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ? ಆಮೇಲೆ ಮುನಿರತ್ನ ತುಂಬಾ ಹಗರಣಗಳು ಸಿಕ್ಕಾಕೊಂಡಿರೋದ್ರಿಂದ ಪೊಲೀಸ್ ಅವ್ರು ಹೇಳ್ತಾರೆ ನೀವು ನಡ್ಕೊಂಡು ಹೋಗ್ಬೇಡಿ, ನೀವು ಕಾರ್ ಹತ್ತಿ ಅಂತ. ಕೇರ್ ಮಾಡಲ್ಲ ಪೊಲೀಸ್ಗೆ ಅವನು. ಅವ್ರ ಬೆಂಬಲಿಗರು ಕಟ್ಕೊಂಡು ನಡ್ಕೊಂಡೇ ಹೋಗ್ತಾನೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಮುನಿರತ್ನನೇ ಈ ಪ್ಲಾನ್ ಮಾಡಿದಾನೆ ಅಂತ ಆ ಸ್ಥಳೀಯ ಜನ ಎಲ್ಲ ಮಾತಾಡ್ತಾ ಇದ್ರಮ್ಮ. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಸರ್, ಕೇಳ್ಬಿಡ್ತೀನಿ. ಈಗ ನಿಮ್ಮ ಪ್ರಕಾರವೇ ಹೇಳೋದಾದ್ರೆ, ನೀವು ಹೇಳಿದ ರೀತಿಲೇ ಪ್ರೀ ಪ್ಲಾನು ಅವರೇ ಮಾಡ್ಕೊಂಡಿರೋದು ಅನ್ನೋದಾದ್ರೆ, ರಾಜಕೀಯವಾಗಿ ಜನರ ದೃಷ್ಟಿಯಿಂದ ಅವ್ರ ಮೇಲಿರುವಂತಹ ಆರೋಪದಿಂದ ನೆಲಕ್ಕೆ ಬಿದ್ದಿದ್ದಾರೆ. ಇದು ಏನಾದರೂ ಅವರೇ ಮಾಡಿಸ್ಕೊಂಡಿರೋದು ಪ್ರೀ ಪ್ಲಾನ್ ಅನ್ನೋದಾದ್ರೆ ಪಾತಾಳಕ್ಕೆ ಬಿದ್ದೋಗ್ತಾರೆ ಸರ್? ಖಂಡಿತವಾಗ್ಲು ಈಗಾಗಲೇ ಪಾತಾಳ ಸೇರಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲೂ ಸಹ ಖಂಡಿತವಾಗ್ಲು ಜನ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಈಗಾಗಲೇ ಅಸಹ್ಯ ಪಡ್ತಾ ಇದಾರೆ ಹೆಣ್ಮಕ್ಳು ಕ್ಷೇತ್ರದಲ್ಲಿ. ನಾವೆಲ್ಲ ಮುನಿರತ್ನ ಜೊತೆಲಿ ಇದ್ದವ್ರೆ, ನಾವೆಲ್ಲ ಒಂದ್ 5 ಜನ ನಾವು ಒಟ್ಟಿಗೆ ಬಂದ್ವಿ, ನಾವೆಲ್ಲ ಕಾರ್ಪೊರೇಟರ್ಗಳು. ಸೊ ನಾವೆಲ್ಲ ಈ ಕಣ್ಣಾರ ನೋಡಿದಂತದ್ದು ಈ ಯಪ್ಪನ ಒಂದು ಅವ್ಯವಹಾರ, ಈ ತರದ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್, ಕ್ರಿಮಿನಲ್ ಇದನ್ನ ಹಿನ್ನೆಲೆ ಎಲ್ಲ ನೋಡಿ ನಾವು ಬೇಸತ್ತು ಈಚೆ ಬಂದಿದ್ದೀವಿ. ಖಂಡಿತ ಮುನಿರತ್ನನಿಗೆ ರಾಜಕೀಯವಾಗಿ ಆರಾಧನೆಯಲ್ಲಿ ಭವಿಷ್ಯ ಇಲ್ಲ. ಯಾರಾದ್ರೂ ಈಗ ಕ್ಷೇತ್ರದ ಮರ್ಯಾದೆ ಇಡೀ ರಾಜ್ಯದಲ್ಲೂ ಹೋಯ್ತು. ಒಬ್ಬ ಏಡ್ಸ್ ಟ್ರಾಪರ್, ಮಹಿಳೆ ಮೇಲೆ ದೌರ್ಜನ್ಯ, ವಿಧಾನಸೌಧದಲ್ಲಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ, ಇದೆಲ್ಲ ನೆನ್ಸ್ಕೊಂಡಾಗ ಕ್ಷೇತ್ರದವ್ರು ತಲೆ ತಗ್ಸುವಂತ ಕೆಲಸ ಮಾಡ್ಬಿಟ್ಟಾರಪ್ಪ ಒಬ್ಬ ಪ್ರತಿನಿಧಿಯಾಗಿ. ನಿಜವಾಗ್ಲೂ ಖಂಡನೀಯ. ಈ ಯಪ್ಪ ರಾಜಕೀಯದಿಂದ ನಿವೃತ್ತಿ ಆಗೋದು ಆ ಯಪ್ಪನ ಹಿತದೃಷ್ಟಿಯಿಂದ ಒಳ್ಳೇದು. ರೈಟ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಸಿದ್ದೇಗೌಡರೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಮುನಿರತ್ನ ಅಂತ ಸಂದರ್ಭದಲ್ಲಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಜಾತಶತ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.